ಇದನ್ನ ಬರೀ ಕಣ್ಣಿನಿಂದ ನೋಡಿದರೆ ಅವರ ಸಾವು ಕಟ್ಟಿಟ್ಟ ಬುದ್ಧಿಯಂತೆ. ಇದನ್ನ ಬರೀ ಕೈನಿಂದ ಹಿಡಿಯೋದು ಅಸಾಧ್ಯವಂತೆ. ಅಷ್ಟೊಂದು ಎನರ್ಜಿ ಟ್ರಾನ್ಸ್ಮಿಷನ್ ಆಗ್ತಿರತ್ತೆ. ಹಾಗೇನೆ ಇದನ್ನ ಮುಖ್ಯ ಪುರೋಹಿತರುಗಳು ಬ್ರಹ್ಮ ಪದಾರ್ಥ ಅಂತ ಕರೀತಾರೆ. ಭಾರತದ ಒರಿಸ್ಸಾ ರಾಜ್ಯದ ಪುರಿಯಲ್ಲಿ ನಡೆಯುವ ಚಮತ್ಕಾರಿ ಘಟನೆಗಳು ಸೈನ್ಸ್ ಅನ್ನೇ ಮೀರಿಸುವಂಥದ್ದು. ಸೈನ್ಸ್, ಜಿಯೋಗ್ರಫಿ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೇನೆ ಜಗತ್ತಿನ ಎಲ್ಲ ಗ್ರೌಂಡ್ ಆಫ್ ಬಿಲೀಫ್ಸ್ಗಳು ಇಲ್ಲಿ ಫೇಲ್ ಆಗುತ್ತವೆ. ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿ 4 ಧಾಮಗಳಿವೆ: ಬದ್ರಿನಾಥ್, ದ್ವಾರಕಾ, ರಾಮೇಶ್ವರಂ ಹಾಗೆ ಪುರಿ ಜಗನ್ನಾಥ್. ಈ ಹೊತ್ತಿನ ಕತೆ ಪುರಿ ಜಗನ್ನಾಥದ್ದು. ಅಲ್ಲಿ ಭಗವಾನ್ ಶ್ರೀಕೃಷ್ಣನ ಹೃದಯ ಇನ್ನೂ ಆದ್ರೂ ಮಿಡಿಯುತ್ತಿದೆ ಎನ್ನುತ್ತಾರೆ. ಪುರಿಯಲ್ಲಿ ನಡೆಯುವ ಚಮತ್ಕಾರಿ ವಿಷಯದ ಬಗ್ಗೆ ಕೇಳಿದ್ರೆ ನೀವೆಲ್ಲರೂ ಶಾಕ್ ಆಗ್ತೀರಾ. ಇವತ್ತಿನ ದಿನಗಳಲ್ಲಿ ನಾವು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತಾ ಮಾಡ್ತಾ ಎಷ್ಟು ಅಂಧರಾಗಿದ್ದೀವಿ ಅಂದರೆ ದೇವ್ರೇ ಸುಳ್ಳು ಅನ್ನೋ ಮಟ್ಟಿಗೆ ಡಿಬೇಟ್ ಮಾಡ್ತೀವಿ. ಇದೇ ಪ್ರಶ್ನೆನ ಈ ವಿಡಿಯೋ ಮುಗಿದ್ಮೇಲೆ ನಾನು ನಿಮಗೆ ಕೇಳ್ತೀನಿ. ಪ್ರತಿಯೊಂದು ದೇವಸ್ಥಾನದಲ್ಲಿ ದೇವರ ವಿಗ್ರಹಗಳು ಕಲ್ಲಿನಿಂದ ಅಥವಾ ಮೆಟಲ್ನಿಂದ ಕೆತ್ತಲ್ಪಟ್ಟಿರ್ತವೆ. ಆದರೆ ಇಲ್ಲಿ ಜಗನ್ನಾಥನ ಮೂರ್ತಿಯನ್ನ ಮರದ ದಿನ್ನೆಯಿಂದ ಕೆತ್ತಲಾಗಿದೆ. ಯಾಕೆ ಮರದಿಂದ ಮಾಡಿದ್ದಾರೆ ಅಂತೀರಾ? ಬನ್ನಿ ಹೇಳ್ತೀನಿ. 3102 BCಯಲ್ಲಿ ಜಾರ ಎಂಬ ಒಬ್ಬ ಬೇಟೆಗಾರ ಬೇಟೆಯಾಡಬೇಕಾದ್ರೆ ಅವನು ಬಿಟ್ಟ ಬಾಣ ಮಿಸ್ ಆಗಿ ಶ್ರೀಕೃಷ್ಣನ ಕಾಲಿಗೆ ನಾಟಿ ಅದರಿಂದ ಶ್ರೀಕೃಷ್ಣ ಮರಣ ಹೊಂದುತ್ತಾನೆ. ಜಾರ ಎಲ್ಲ ವಿಧಿವಿಧಾನಗಳಿಂದ ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರ ನಡೆಸ್ತಾನೆ. ಬೆಂಕಿ ಅಲ್ಲಿ ಆರಿದ ನಂತರ ಅಲ್ಲಿ ಬಹಳ ತೇಜಸ್ಸಿನಿಂದ ಹೊಳೆಯುತ್ತಿದ್ದ ಒಂದು ಭಾಗ ಭಸ್ಮವಾಗಿರಲಿಲ್ಲ. ಅದೇನು ಅಂತ ತಿಳಿಯದ ಜಾರ ಅದನ್ನ ತೆಗೆದುಕೊಂಡು ಮರದ ದಿನ್ನೆಯ ಮೇಲಿಟ್ಟು ನೀರಿನಲ್ಲಿ ತೇಲಿಬಿಟ್ಟ. ಗುಪ್ತ ಸಾಮ್ರಾಜ್ಯದ ಅವಂತಿಯಲ್ಲಿ ಆಳ್ವಿಕೆ ಮಾಡುತ್ತಿದ್ದ ರಾಜ ಇಂದ್ರದ್ಯುಮ್ನ ಮಹಾವಿಷ್ಣುವಿನ ದೊಡ್ಡ ಭಕ್ತನಾಗಿದ್ದ. ಅವನ ಕನಸಿನಲ್ಲಿ ಬಂದ ಭಗವಾನ್ ವಿಷ್ಣು ಹೇಳ್ತಾನೆ, ಒಂದು ನದಿಯಲ್ಲಿ ನಾನು ನಿನಗೆ ಸಿಗ್ತೀನಿ. ಮರುದಿನ ಬೆಳಗ್ಗೆ ರಾಜ ಆ ನದಿಯ ಬಳಿ ಬರ್ತಾನೆ. ರಾಜನಿಗೆ ಮರದ ದಿನ್ನೆ ಸಿಗುತ್ತದೆ. ತಡ ಮಾಡದೆ ರಾಜ ಅದನ್ನ ಆಸ್ಥಾನಕ್ಕೆ ತರ್ತಾನೆ. ಬಹಳ ಹೆಸರುವಾಸಿಯಾದ ಕುಶಲಕರ್ಮಿಗಳನ್ನ ಕರೆಸ್ತಾನೆ. ಆದ್ರೆ ಬಂದವ್ರು ಯಾರು ಆ ದಿನ್ನೆಯಿಂದ ಮೂರ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಸ್ವಲ್ಪ ದಿನಗಳ ನಂತರ ಒಬ್ಬ ಕುಶಲಕರ್ಮಿ ಆಸ್ಥಾನಕ್ಕೆ ಬಂದ. ಆತ ಹೇಳ್ತಾನೆ, ಈ ಮೂರ್ತಿಯನ್ನ ನಾನು ಮಾಡ್ತೀನಿ, ಆದ್ರೆ ನನ್ನದೊಂದು ಷರತ್ತಿದೆ. ಯಾವುದೇ ರೀತಿಯ ಷರತ್ತಾದ್ರೂ ಒಪ್ಕೊಳ್ಳೋಕೆ ರಾಜ ತಯಾರಿದ್ದ. ಮೂರ್ತಿ ಮಾಡೋದಕ್ಕೆ ನನಗೆ 21 ದಿನಗಳ ಕಾಲಾವಕಾಶ ಬೇಕು. ಹಾಗೇನೆ ನಾನು ಒಂದು ಬಾರಿ ಕೆಲಸ ಪ್ರಾರಂಭಿಸಿದ ಮೇಲೆ ನನ್ನನ್ನ ಯಾರು ಮಾತಾಡಿಸಬಾರ್ದು ಅಂತ ಷರತ್ತು ಹಾಕ್ತಾನೆ. ಅವನ ಷರತ್ತನ್ನು ರಾಜ ಖುಷಿಯಿಂದ ಒಪ್ಕೊಂಡ. ಮೂರ್ತಿ ಕೆತ್ತನೆಯ ಕೆಲಸ ಪ್ರಾರಂಭವಾಯಿತು. ಪ್ರತಿದಿನ ಅವರ ಕೆತ್ತನೆಯ ಶಬ್ದ ಹೊರಗೆ ಕೇಳ್ತಾ ಇತ್ತು. ಆದ್ರೆ ದಿನಗಳು ಕಳೆದಂತೆ ಶಬ್ದ ಕೇಳೋದು ನಿಲ್ತು. ಅವಂತಿಯ ರಾಣಿಗೆ ಆತಂಕ ಶುರುವಾಯಿತು. ಊಟ ನೀರು ಇಲ್ಲದೆ ಕುಶಲಕರ್ಮಿ ಸಾವನ್ನಪ್ಪಿರಬಹುದು ಅಂತ ರಾಣಿ ಅನ್ಕೋತಾಳೆ. ಕುಶಲಕರ್ಮಿಯ ಕ್ಷೇಮ ವಿಚಾರಿಸಲು ರಾಜನೊಂದಿಗೆ ಮಾತನಾಡಿ ಆ ಕೊಠಡಿಯ ಬಾಗಿಲನ್ನ ತೆಗಿಸ್ತಾಳೆ. ಬಾಗಿಲು ತೆರೆದಾಗ ಅಲ್ಲಿ ಕುಶಲಕರ್ಮಿ ವಿಶ್ವಕರ್ಮರು ಇರಲಿಲ್ಲ. ಅಲ್ಲಿ ಇದ್ದದ್ದು 3 ಮೂರ್ತಿಗಳು: ಭಗವಾನ್ ಜಗನ್ನಾಥ, ಅವನ ಅಣ್ಣ ಬಲಭದ್ರ ಹಾಗೂ ತಂಗಿ ಸುಭದ್ರ. ಮತ್ತು ಅದೇ ಜಗನ್ನಾಥನ ಮೂರ್ತಿಗೆ ನೀರಿನಲ್ಲಿ ಸಿಕ್ಕ ತೇಜಸ್ಸಿನ ವಸ್ತುವನ್ನ ಅಳವಡಿಸಲಾಗಿತ್ತು. ಅದು ಸಾಮಾನ್ಯವಾದ ವಸ್ತುವಲ್ಲ, ಭಗವಾನ್ ಶ್ರೀಕೃಷ್ಣನ ಮಿಡಿಯುವ ಹೃದಯ. ಇದು ಕೇವಲ ಒಂದು ನಾರ್ಮಲ್ ಹ್ಯೂಮನ್ ಆರ್ಟ್ ತರ ಅಲ್ಲ, ಇದು ಏನ್ಷಿಯಂಟ್ ಟೆಕ್ನಾಲಜಿಯ ಒಂದು ಪುರಾವೆ ಅಂತಲೇ ಹೇಳ್ಬೋದು. ಈ ಹೃದಯ ಎನರ್ಜಿ ಟ್ರಾನ್ಸ್ಮಿಟ್ ಮಾಡುತ್ತೆ. ನಾವೆಲ್ಲರೂ ಓದಿದೀವಿ, ಸ್ಟೋನ್ ಅಂಡ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಹಾಗೆ ವುಡ್ ಅನ್ನೋದು ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಅದಕ್ಕೋಸ್ಕರನೇ ಜಗನ್ನಾಥ ಮಂದಿರದಲ್ಲಿರುವ ಮೂರ್ತಿಗಳನ್ನ ಮರದ ದಿನ್ನೆಯಿಂದ ಮಾಡಲಾಗಿದೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, 12 ವರ್ಷಗಳಿಗೊಮ್ಮೆ ಈ ಮೂರ್ತಿಗಳನ್ನ ತೆಗೆದು ಹೊಸ ಐಡಲ್ಸ್ಗಳನ್ನ ಮಾಡಲಾಗುತ್ತದೆ. ಹಾಗೆ ದೇವರ ಹೃದಯವನ್ನ ಈ ಮೂರ್ತಿಗೆ ಶಿಫ್ಟ್ ಮಾಡ್ತಾರೆ. ಇಫ್ ವಿ ಟಾಕ್ ಸೈಂಟಿಫಿಕಲಿ, ಎನರ್ಜಿ ಟ್ರಾನ್ಸ್ಮಿಟಿಂಗ್ ಡಿವೈಸ್ ಅಂತ ಹೇಳ್ಬೋದು. ಅಂದ್ರೆ ಆ ಹೃದಯದಿಂದ ಎನರ್ಜಿ ಟ್ರಾನ್ಸ್ಮಿಟ್ ಆಗೋದ್ರಿಂದ ಆ ಮರದ ಮೂರ್ತಿ ದಿನ ಕಳೆದಂತೆ ಬಿರುಕು ಬಿಡುತ್ತೆ. ಆದ್ದರಿಂದ ಇದನ್ನ ಬದಲಾಯಿಸ್ತಾರೆ.
ಅದನ್ನ ಚೇಂಜ್ ಮಾಡೋ ಪ್ರೋಸೆಸ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಒಂದು ದಿನ ದೇವಸ್ಥಾನದ ಒಳಗೆ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಪೂರ್ತಿ ನಗರದ ಎಲೆಕ್ಟ್ರಿಸಿಟಿಯನ್ನ ಆಫ್ ಮಾಡಿರ್ತಾರೆ. ಮಂದಿರದ ಮೇನ್ ಪಂಡಿತರ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ದೊಡ್ಡ ಗ್ಲೌಸ್ಗಳನ್ನ ಹಾಕಿ 100% ಕಗ್ಗತ್ತಲೆಯಲ್ಲಿ ಈ ಹೃದಯವನ್ನ ತೆಗೆದು ಹೊಸ ಮೂರ್ತಿಗೆ ಜೋಡಿಸ್ತಾರೆ. ಇತಿಹಾಸದಿಂದಲೂ ಈ ಕೆಲಸ ಮಾಡಿದ ಪಂಡಿತರು ಅದನ್ನ ನಾವು ಯಾವತ್ತೂ ನೋಡಿಲ್ಲ. ನಾವು ಅದಕ್ಕೆ ಬ್ರಹ್ಮ ಪದಾರ್ಥ ಅಂತ ಕರಿತೀವಿ. ಅದನ್ನ ಕೈಯಲ್ಲಿ ಹಿಡಿದಾಗ ಒಂದು ಜೀವಂತ ಮೊಲನ ಕೈಯಲ್ಲಿ ಹಿಡಿದಿರೋ ಫೀಲ್ ಆಗತ್ತಂತೆ. ಯಾರಾದ್ರೂ ಈ ಬ್ರಹ್ಮ ಪದಾರ್ಥನ ಮಿಸ್ ಆಗಿ ಕೂಡ ಬರೀ ಕಣ್ಣಿನಿಂದ ನೋಡಿದ್ರೆ ಅವರ ಸಾವು ಖಚಿತ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳದೆ ಯಾರು ಇದನ್ನ ಹಿಡಿಯಲು ಕೂಡ ಅವಕಾಶವಿಲ್ಲ. ಈ ದೇವಸ್ಥಾನದ ಮೇಲೆ ಒಂದು ಧ್ವಜವಿದೆ. ಇದು ಸೈಂಟಿಫಿಕ್ ಲಾದ ವಿರುದ್ಧ ಕೆಲಸ ಮಾಡುತ್ತೆ. ಯಾವ ಡೈರೆಕ್ಷನ್ ನಲ್ಲಿ ಗಾಳಿ ಬೀಸುತ್ತೋ ಅದೇ ಡೈರೆಕ್ಷನ್ ನಲ್ಲೇ ಗಾಳಿಪಟ ಹಾರಾಡುತ್ತೆ. ಹಾಗೆ ಧ್ವಜಾನು ಅದೇ ಡೈರೆಕ್ಷನ್ ನಲ್ಲಿ ಹಾರಬೇಕು. ಆದ್ರೆ ಜಗನ್ನಾಥ ಮಂದಿರದ ಈ ಧ್ವಜ ಉಲ್ಟಾನೇ ಇದೆ. ಇದು ಯಾವಾಗ್ಲೂ ಗಾಳಿಯ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಹಾರಾಡುತ್ತೆ. ಯಾಕೆ ಮತ್ತು ಹೇಗೆ ಎನ್ನುವುದು ಇನ್ನೂ ಆದ್ರೂ ಕೂಡ ಮಿಸ್ಟ್ರಿಯಾಗಿ ಉಳಿದಿದೆ. ಈ ಧ್ವಜದ ಹಿಂದೆ ಇನ್ನೊಂದು ಮಹತ್ವದ ವಿಷಯ ಇದೆ. ಈ ಧ್ವಜನ ಪ್ರತಿದಿನ ಚೇಂಜ್ ಮಾಡಲಾಗುತ್ತೆ. ಬರೋಬ್ಬರಿ 214 ಫೀಟ್ನಷ್ಟು ಮೇಲೆ ಹತ್ತಿ ಪ್ರತಿನಿತ್ಯ ಇದನ್ನ ಚೇಂಜ್ ಮಾಡ್ತಾರೆ. ಸಪೋಸ್ ಇದೇನಾದ್ರೂ ಒಂದೇ ಒಂದು ದಿನ ಚೇಂಜ್ ಮಾಡಿಲ್ಲ ಅಂದ್ರೆ ಈ ದೇವಸ್ಥಾನವನ್ನ 18 ವರ್ಷಗಳವರೆಗೆ ಕ್ಲೋಸ್ ಮಾಡಬೇಕಾಗತ್ತೆ. ಮಂದಿರಕ್ಕೆ ಬರುವ ಭಕ್ತರಿಗೆ ಪ್ರತಿದಿನ ಪ್ರಸಾದದ ತಯಾರಿ ನಡೆಯುತ್ತಿರುತ್ತದೆ. ಜಗನ್ನಾಥನ ದೇವಾಲಯದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಲ್ಲೂ ಒಂದಲ್ಲ ಒಂದು ದೇವರ ಲೀಲೆ ಅಡಗಿರುತ್ತದೆ. ಪ್ರತಿದಿನ 500ರಿಂದ 1000 ಮಂದಿಗೆ ಪ್ರಸಾದ ದೊರೆಯುತ್ತದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಪ್ರಸಾದ ಸಿಕ್ಕೇ ಸಿಗುತ್ತೆ. ಪ್ರಸಾದ ಎಲ್ಲರಿಗೂ ಸಿಗೋದು ಮಿಸ್ಟ್ರಿ ಅಲ್ಲ, ಪ್ರಸಾದವನ್ನ ತಯಾರಿಸೋ ರೀತಿ ಮಿಸ್ಟ್ರಿ ಅಡಗಿದೆ. ಕಟ್ಟಿಗೆ ಉರಿಯುತ್ತಿರೋ ಒಲೆ ಮೇಲೆ 7 ಮಣ್ಣಿನ ಮಡಿಕೆಗಳನ್ನ ಒಂದರ ಮೇಲೆ ಒಂದರಂತೆ ಇಟ್ಟು ಪ್ರಸಾದ ತಯಾರಿಸಲಾಗುತ್ತೆ. ಸೈನ್ಸ್ ಹಾಗೂ ಲಾಜಿಕ್ನ ಪ್ರಕಾರ ಅತಿ ಕೆಳಗೆ ಇರುವ ಮಡಿಕೆಯ ಆಹಾರ ಮೊದಲು ಬೇಯಬೇಕು. ಆದ್ರೆ ಪುರಿ ಜಗನ್ನಾಥ ಮಂದಿರದಲ್ಲಿ ಸೈನ್ಸ್ ಮತ್ತು ಲಾಜಿಕ್ ವರ್ಕ್ ಆಗೋದಿಲ್ಲ. ಈ 7 ಮಡಿಕೆಗಳಲ್ಲಿ ಎಲ್ಲದಕ್ಕಿಂತ ಮೇಲಿರುವ ಮಡಿಕೆಯ ಪ್ರಸಾದ ರೆಡಿ ಆಗಿರುತ್ತೆ. ಹಾಗೆ ನಂತರ ಕೆಳಗಿನವು ಒಂದಾದ ಮೇಲೆ ಒಂದರಂತೆ ಬೇಯುತ್ತವೆ. ಇದು ಹೇಗ್ ಸಾಧ್ಯ ಅಂತ ಅನಿಸ್ಬೋದು. ಆದ್ರೆ ಇಲ್ಲಿಯವರೆಗೂ ಇದಕ್ಕೆ ಯಾರಿಗೂ ಉತ್ತರ ಸಿಕ್ಕಿಲ್ಲ. ಈ ದೇವಾಲಯದ ಸೌಂದರ್ಯವನ್ನ ಪದಗಳಲ್ಲಿ ವರ್ಣಿಸೋದು ಅಸಾಧ್ಯ. ಎಷ್ಟೋ ವರ್ಷಗಳ ಹಿಂದೆ ಯಾವುದೇ ಟೆಕ್ನಾಲಜಿ ಇಲ್ಲದೆ ಇಷ್ಟೊಂದು ಸುಂದರವಾದ ದೇವಾಲಯವನ್ನ ಹೇಗೆ ನಿರ್ಮಿಸಲಾಯಿತು? ಸುಮಾರು 214 ಫೀಟ್ ಎತ್ತರವಿರುವ ಈ ದೇವಾಲಯದ ನೆರಳು ಯಾವತ್ತಿಗೂ ನೆಲದ ಮೇಲೆ ಬೀಳೋದೇ ಇಲ್ಲ. ನಂಬ್ತೀರಾ ಫ್ರೆಂಡ್ಸ್ ನೀವು ಇದನ್ನ? ಈ ದೇವಸ್ಥಾನದ ನೆರಳು ಯಾವತ್ತಿಗೂ ನೆಲದ ಮೇಲೆ ಬಿದ್ದೇ ಇಲ್ಲ. ಹಾಗೇನೆ ಇದರ ಹಿಂದಿನ ಲಾಜಿಕ್ ಅನ್ನ ನಮ್ಮ ಸೈನ್ಸ್ಗೂ ಕೂಡ ಕಂಡುಹಿಡಿಯೋದು ಕಷ್ಟ ಆಗಿದೆ. ದ ಮಿಸ್ಟ್ರಿ ಈಸ್ ನಾಟ್ ಓವರ್ ಹಿಯರ್. ಒಂದಿಷ್ಟು ಬಿಲ್ಡಿಂಗ್ಸ್, ಆರ್ಕಿಟೆಕ್ಚರ್ಸ್ ಅಂಡ್ ಏರಿಯಾಸ್ ಮೇಲೆ ನೋ ಫ್ಲೈ ಝೋನ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಅದು ನಮಗೆಲ್ಲ ಗೊತ್ತು. ಲೈಕ್ ಅಲ್ಲಿ ಯಾವುದೇ ವಿಮಾನ ಹಾರಾಟ ಅಥವಾ ಡ್ರೋನ್ ಹಾರಾಟ ನಡೆಯೋದಿಲ್ಲ. ಯಾವುದೇ ಮ್ಯಾನ್ ಮೇಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ನ ಹಾರಾಟ ಮಾಡೋಕೆ ಪರ್ಮಿಷನ್ ಇರೋದಿಲ್ಲ. ಆದ್ರೆ ಪಕ್ಷಿಗಳಿಗೆ ನಾವು ಇದನ್ನ ಹೇಳೋಕ್ಕಾಗಲ್ಲ. ಜಗನ್ನಾಥನ ಸನ್ನಿಧಾನದಲ್ಲಿ ಅಥವಾ ದೇವಾಲಯದ ಮೇಲೆ ವಿಮಾನ ಹಾರಾಟ, ಡ್ರೋನ್ ಹಾರಾಟ, ಈವೆನ್ ಪಕ್ಷಿಗಳು ಕೂಡ ಹಾರಾಟ ಮಾಡೋದಿಲ್ಲ. ನೀವು ಬೇರೆ ಕಡೆ ಎಲ್ಲ ನೋಡಿರ್ಬೋದು, ದೇವಸ್ಥಾನದ ಮೇಲೆ ಪಕ್ಷಿಗಳ ಗುಂಪೇ ಇರುತ್ತೆ. ಆದ್ರೆ ಇಲ್ಲಿ ಒಂದೇ ಒಂದು ಪಕ್ಷಿಯೂ ಕೂಡ ಸುಳಿಯೋದಿಲ್ಲ. ಕನ್ಫ್ಯೂಸ್ ಆಗೋ ಮಾತೇನಂದ್ರೆ ಪಕ್ಷಿಗಳಿಗೆ ಹೇಗೆ ಗೊತ್ತು ನಾವು ಈ ದೇವಾಲಯದ ಮೇಲೆ ಹಾರಾಡಬಾರ್ದು ಅಂತ? ಈ ಎಲ್ಲ ವಿಷಯಗಳು ನಮಗೆ ಬಹಳನೇ ಎಕ್ಸೈಟಿಂಗ್ ಅನಿಸ್ತವೆ. ಸುದರ್ಶನ ಚಕ್ರ, ಈ ಹೆಸರನ್ನ ನೀವೆಲ್ಲರೂ ಕೇಳಿರ್ತೀರಾ. ಇದು ಭಗವಾನ್ ವಿಷ್ಣುವಿನ ಅಸ್ತ್ರ. ಇದು ಅಧರ್ಮವನ್ನ ವಿನಾಶ ಮಾಡುತ್ತದೆ. ಜಗನ್ನಾಥ ಮಂದಿರದ ಟಾಪ್ನಲ್ಲಿ ಒಂದು ಸುದರ್ಶನ ಚಕ್ರವಿದೆ.
ಅದನ್ನ ನೀವು ಯಾವ ಡೈರೆಕ್ಷನ್ ಇಂದ ನೋಡಿದ್ರೂ ಕೂಡ ಅದು ನಿಮ್ ಕಡೆನೇ ಫೇಸಿಂಗ್ ಆಗಿರುತ್ತೆ. ಭಗವಾನ್ ಜಗನ್ನಾಥ ಎಂದರೆ ಜಗತ್ತಿಗೆ ಒಡೆಯ ಎಂದರ್ಥ. ಇವನ ಮಂದಿರದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ದರ್ಶನಕ್ಕೆ ಅವಕಾಶವಿದೆ. ಬೇರೆ ಧರ್ಮದವರಿಗೆ ಹೊರಗಿನಿಂದಲೇ ಕಳಿಸಲಾಗುತ್ತದೆ. ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧೀಜಿಯವರು ಒಮ್ಮೆ ಭೇಟಿ ನೀಡಿದ್ರು. ಆದ್ರೆ ಅವರು ಪಾರ್ಸಿ ಧರ್ಮದವರಾಗಿದ್ದರಿಂದ ಅವರಿಗೂ ಕೂಡ ದರ್ಶನ ಸಿಗಲಿಲ್ಲ. ಇಷ್ಟೇ ಅಲ್ಲ, 2005ರಲ್ಲಿ ಥೈಲ್ಯಾಂಡ್ನ ಪ್ರಿನ್ಸೆಸ್ ಮಹಾಚಕ್ರಿ ಸಿರದೋರ್ನ್ ಜಗನ್ನಾಥ್ ದೇವಾಲಯಕ್ಕೆ ಬಂದಿದ್ರು. ಆದ್ರೆ ಅವರಿಗೆ ಒಳಗಡೆ ಬಿಟ್ಟಿರಲಿಲ್ಲ. ಯಾಕಂದ್ರೆ ಇಲ್ಲಿ ಫಾರಿನರ್ಸ್ಗೂ ಕೂಡ ಅಲೋ ಇಲ್ಲ. ಅವರಿಗೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಮಾಡಿಸಿ ಅವರನ್ನ ಹೊರಗಿನಿಂದಲೇ ದರ್ಶನ ಮಾಡಿಸಿ ಕಳುಹಿಸಿದ್ರು. ಸ್ವಿಟ್ಜರ್ಲ್ಯಾಂಡ್ ನಿಂದ ಬಂದ ಒಬ್ಬ ಮಹಿಳೆ 1,78,00,000 ದೇಣಿಗೆ ನೀಡಿದ್ಲು. ಅವಳಿಗೂ ಕೂಡ ಹೊರಗಿನಿಂದಲೇ ದರ್ಶನ ಕಲ್ಪಿಸಲಾಗಿತ್ತು. ಇದು ಇಲ್ಲಿಯವರೆಗೂ ಬಂದ ದೇಣಿಗೆಗಳಲ್ಲೇ ಅತಿ ಹೆಚ್ಚಿನ ಮೊತ್ತದ್ದಾಗಿತ್ತು. ನಮ್ಮ ಧರ್ಮದ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ. ನಾವು ಕಣ್ಣು ಮುಚ್ಕೊಂಡು ಅದ್ಯಾವುದೋ ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತೀವಿ, ಟ್ರೆಂಡ್ ಅಂತ ಕರಿತೀವಿ. ಜಗತ್ತಿನ ಅತ್ಯಂತ ಉತ್ಕೃಷ್ಟ ಸಂಸ್ಕೃತಿ, ಸಭ್ಯತೆ, ಆಚಾರ ವಿಚಾರಗಳು ನಮ್ಮ ಧರ್ಮದಿಂದಲೇ ಹುಟ್ಟಿ ಬೆಳೆದಿರೋದು ಅದನ್ನ ನಾವೆಲ್ಲರೂ ಮರೆತಿದ್ದೇವೆ. ಇದು ನಮ್ಮ ಸನಾತನ ಧರ್ಮ. ಈಗ ನಾವು ಅದನ್ನ ಉಳಿಸಿ ಬೆಳೆಸಬೇಕು. ಪ್ರತಿ ವರ್ಷ ಪುರಿಯಲ್ಲಿ 9 ದಿನಗಳ ಜಗನ್ನಾಥನ ರಥಯಾತ್ರೆ ನಡೆಯುತ್ತೆ. ಇದರಲ್ಲಿ ಭಗವಾನ್ ಜಗನ್ನಾಥ, ದೇವಿ ಸುಭದ್ರೆ ಹಾಗೆ ಬಲಭದ್ರರ ಮೂರ್ತಿಗಳನ್ನ ಗರ್ಭಗೃಹದಿಂದ ತೆಗೆದು ರಥದಲ್ಲಿ ಕೂರಿಸಿ ಯಾತ್ರೆ ನಡೆಸುತ್ತಾರೆ. ಸ್ವತಃ ಭಗವಂತನೇ ಪ್ರತಿಯೊಬ್ಬರ ಬಳಿ ಬಂದು ಅವರ ಕಷ್ಟ ದುಃಖಗಳನ್ನ ಕೇಳಿ ಪರಿಹಾರ ಕೊಡ್ತಾನೆ ಅನ್ನೋದು ಪ್ರತಿಯೊಬ್ಬರ ನಂಬಿಕೆಯಾಗಿದೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ರಥಯಾತ್ರೆಯನ್ನ ಲಕ್ಷಾಂತರ ಜನರು ಕಣ್ತುಂಬಿಕೊಳ್ತಾರೆ. ಇಷ್ಟೆಲ್ಲ ನೋಡಿದ ಮೇಲೂ ನಿಮ್ಗೆಲ್ಲ ಏನನ್ಸುತ್ತೆ ಫ್ರೆಂಡ್ಸ್? ದೇವರು ನಿಜವಾಗಿಯೂ ಇದ್ದಾನ? ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಜಗತ್ತಿನ ಅತ್ಯಂತ ಮಿಸ್ಟೀರಿಯಸ್ ದೇವಸ್ಥಾನಗಳಲ್ಲಿ ಒಂದಾದ ಪುರಿ ಜಗನ್ನಾಥದ ಕತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವೆಲ್ಲರೂ ಆರೋಗ್ಯವಾಗಿರಿ, ನಗುತ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.